ಇವತ್ತಿನ ಮೂವಿ ಸ್ಟೋರಿ ಯಾವ್ದಪ್ಪ ಅಂದ್ರೆ ಒಂದ್ ಕಾಲದಾಗ ರಿಯಲ್ ಡಾನ್ಗಳು ಬಂದ ಈ ಮೂವಿ ಒಳಗ ಆಕ್ಟಿಂಗ್ ಮಾಡ್ಯಾರ್ರಿ. ಹಂಗ ಅವಾಗಿನ ಸೂಪರ್ ಹಿಟ್ ಮೂವಿ ಇದಾಗಿತ್ರಿ. ಬರ್ರಿ ತಡ ಮಾಡದ ಈ ಮೂವಿ ಸ್ಟೋರಿ ಏನೈತಿ ಅಂತ ನೋಡ್ಕೊಂಡ್ ಬರ್ನು. ಹಂಗ ಯೂಟ್ಯೂಬ್ದಾಗ ನೋಡ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಫೇಸ್ಬುಕ್ ನೋಡ್ಕೊಳ್ಳೋರು ಫಾಲೋ ಮಾಡ್ಕೊರಿ. ಹಂಗ ಎರಡು ಕಡೆ ನೋಡ್ಕೊಳ್ಳೋರು ಅಥವಾ ಒಂದ್ ಕಡೆ ನೋಡೋರು ಲೈಕ್ ಮಾಡ್ರಿ ಎರಡು ಕಡೆ ಅಂತ ಹೇಳ್ಕೊತಾ ಬರ್ರಿ ತಡ ಮಾಡದ ಮೂವಿ ಸ್ಟೋರಿ ಏನೈತಿ ಅಂತ ನೋಡ್ಕೊಂಡ್ ಬರ್ನು. ಈಗ ಮೂವಿ ಸ್ಟಾರ್ಟ್ ಆಗತ್ರಿ. ಮೂವಿ ಸ್ಟಾರ್ಟ್ ಆಗ್ಬೇಕು ನಮಗೆ ಮೊದಲು ತೋರಿಸೋದು ಏನಪ್ಪಾ ಅಂದ್ರೆ ಡೀಸೆಲ್ ಸ್ಮಗ್ಲಿಂಗ್ ರೀ. ಅಂದ್ರೆ ಆಯಿಲ್ ಸ್ಮಗ್ಲಿಂಗ್ ಮಾಡ್ತಿರ್ತಾರು. ಆ ಸ್ಮಗ್ಲಿಂಗ್ ಅನ್ನ ತೋರಿಸ್ತಾರು. ತೋರಿಸಿ ಆದ ಬಳಿಕ ಇನ್ನು ನಮಗೆ ಮುಂದಿನ ಸಿಂದ ಮಾತು ಏನು ತೋರಿಸೋದು ಏನಪ್ಪಾ ಅಂದ್ರೆ ಒಬ್ಬ ಪ್ರೆಸ್ ರಿಪೋರ್ಟರ್ ಇರ್ತಾಳೆ. ಆ ಪ್ರೆಸ್ ರಿಪೋರ್ಟರ್ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಹೋಗಿ ಎಲ್ಲ ರೌಡಿಗಳದ ಇಂಟರ್ವ್ಯೂ ತಗೋತಿರ್ತಾಳು. ತಗೊಳ್ಳುವಾಗ ಒಬ್ಬ ರೌಡಿನ ಇಂಟರ್ವ್ಯೂ ತೊಗೊಳಕ್ ಹೋಗ್ತಾಳು. ಅವಾಗ ಈ ಇಂಟರ್ವ್ಯೂ ಬೇಡ ಇನ್ನೊಂದ್ಸಲ ಬಾ ಆ ರೌಡಿ ಹೇಳ್ತಾರೆ. ಅಂದ್ರೆ ಇವರೆಲ್ಲ ರಿಯಲ್ ರೌಡಿಗಳದ ಅದ ಇಂಟರ್ವ್ಯೂ ತಗೊಂಡಂಗ ಆ ಸಿನಿಮಾದಾಗ ತೋರ್ಸ್ಯಾರಿ. ಹಂಗ ಮುಂದೆ ಒಂದು ಇಂಟರ್ವ್ಯೂ ತಗೊಳ್ಬೇಕಂತ ಹೇಳಿ ಒಂದ್ ಕಡೆ ಹೋಗಿ ನಿಂತಾಗ ಪ್ರೆಸ್ ರಿಪೋರ್ಟರ್ 10 ಮಂದಿ ರೌಡಿಗಳು ಸೇರಿ ಒಬ್ಬನ ಬಡಿತಿರ್ತಾರ್ರಿ. ಯಾಕೆ ಬಡಕತ್ತಾನು ಅಂತ ಅಂದ್ರೆ ಆಜು ಬಾಜು ಇದ್ದವರೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಒಬ್ಬಳನ್ನ ಬೈತಿರ್ತಾರ. ಇವಳ ಸಂಬಂಧನ ಯಾರು ಕೂಡ ಓಣ್ಯಾಗ ಮುಖ ಇಟ್ಕೊಂತ ತಿಗಾಡಂಗ ಆಗವಲ್ತು ಅಂತ ಹೇಳಿ ಅಲ್ಲೇ ಆಜು ಬಾಜು ಇದ್ದ ಜನ ಬೈತಿರ್ತಾರ್ರಿ. ಅದನ್ನ ಪ್ರೆಸ್ ರಿಪೋರ್ಟರ್ ಕೇಳ್ತಾಳು. ಯಾವ್ದ್ರ ಸಂಬಂಧ ಹಿಂಗಾಗೈತಿ ಅಂತ ಕೇಳಾಕ ಆ ಹೀರೋಯಿನಿಗೆ ಕಾಲೇಜ್ದಾಗ ಹೋಗ್ತಾಳ್ರಿ. ಕಾಲೇಜ್ದಾಗ ಹೋಗಿ ಆ ಒಬ್ಬ ಹೀರೋಯಿನಿನ ಅಲ್ಲಿ ಮಾತಾಡಿಸ್ತಾಳ. ಹೀರೋಯಿನಿನ ಯಾರು ಕೂಡ ಮಾತಾಡಿಸ್ಲಿ ಬಡಿತಿರ್ತಾರ್ರಿ ಆ ರೌಡಿಗಳು. ಯಾಕಪ್ಪ ಅಂದ್ರೆ ಅದೊಂದು ಕಾರಣ ಇರ್ತೈತಿ. ಅದ್ರ ಸಂಬಂಧ ಹೀರೋಯಿನಿನ ಯಾರು ಕೂಡ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಮಾತಾಡ್ಸಿರ ಹೆಚ್ಚಾಗಿ ಗಂಡ್ಮಕ್ಳು ಯಾರು ಮಾತಾಡಿಸಿರಪ್ಪ ಅಂದ್ರೆ ಆ ಒಬ್ಬ ಮಾತಾಡಿಸಿದವನ ಬಂದ ಬಡಿದಿರ್ತಾರ್ರಿ ಆ ರೌಡಿಗಳು. ಇನ್ನು ನಮಗೆ ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋಯಿನ್ ಸ್ವಲ್ಪ ಮಾಡರ್ನ್ ಡ್ರೆಸ್ ಹಾಕಿರ್ತಾವ. ಮಾಡರ್ನ್ ಡ್ರೆಸ್ ಹಾಕಿದ ಬಳಿಕ ಆ ಒಂದು ಮಾಡರ್ನ್ ಡ್ರೆಸ್ ಹಾಕೋದು ನಮ್ಮ ಹೀರೋಗೆ ಇಷ್ಟ ಇಲ್ಲ. ಅದ್ರ ಸಂಬಂಧ ನೀ ಯಾವತ್ತು ಸೀರೆನ ಉಡ್ಬೇಕು ಅಂತ ಹೇಳಿ ಹೀರೋಯಿನಿಗೆ ಆ ರೌಡಿಗಳು ಹೇಳ್ತಾರೋ. ಅದಕ್ಕೆ ಒಪ್ಕೊಳಂಗಿಲ್ಲ ಹೀರೋಯಿನಿ. ಒಪ್ಕೊಳಂಗಿಲ್ಲ ಅಂದ ಬಳಿಕ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಹೀರೋಯಿನಿ ಮನೆಗೆ ಬರೋದ್ರೊಳಗಾಗಿ ಎಷ್ಟೋ ಆ ಮನ್ಯಾಗ ಇರುವಂತಹ ಆಕೆಯ ಮಾಡರ್ನ್ ಡ್ರೆಸ್ಗಳನ್ನ ಸುಟ್ಟು ಹಾಕಿರ್ತಾರ್ರಿ. ಅಂದ್ರೆ ಸೀರೆಯನ್ನ ಅಟ್ಟ ಇಟ್ಟು ಹೋಗಿರ್ತಾರೋ ಮನ್ಯಾಗ. ಇನ್ನು ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋಯಿನಿಯನ್ನ ಮದುವೆ ಆಗ್ಬೇಕ ತೋರಿಸ್ತಾರ. ಅಂದ್ರೆ ಮದುವೆ ಮಾಡಕತ್ತೇಳಿ ಒಬ್ಬ ಯಾರೋ ಬರ್ತಾನ. ಬರೋದು ಆ ಒಬ್ಬ ಹೀರೋಗ ಗೊತ್ತಾಗಿ ಅವನನ್ನ ಅಂದ್ರೆ ರೌಡಿಗಳನ್ನ ಕಳಿಸಿ ಆ ಒಬ್ಬ ಮದುವೆ ಮಾಡ್ಕೊಳ್ಳೋಂಗ ಅಂಜಿಕೆ ಹಾಕಿ ಕಳಿಸ್ಬಿಡ್ತಾರೆ. ಕಳಿಸಿ ನಮ್ಮ ಅಣ್ಣ ನಿಮ್ಮನ್ನ ಭೇಟಿ ಆಗ್ಬೇಕಂತ ಹೇಳಿ ಹೀರೋಯಿನಿಗೆ ಹೇಳಿದ ಬಳಿಕ ಅಲ್ಲಿದ ಆಕಿನ ಕಾರ್ ಗಡಗ ಜೀಪ್ ಗಡಗ ಮುಗಿಸ್ಕೊಂಡ ಹೀರೋನ್ ಅಂತಾಗ ಬರ್ತಾಳು. ಹೀರೋನ್ ಅಂತಾಗ ಬಂದ ಬಳಿಕ ಇಲ್ಲಿ ನಮ್ಗೆ ಹೀರೋನ್ ಇಂಟ್ರೊಡ್ಯೂಸ್ ಮಾಡ್ತಾರ. ಇಂಟ್ರೊಡ್ಯೂಸ್ ಮಾಡಿದ ಬಳಿಕ ಹೀರೋ ಇದ್ದವ ಆ ಹೀರೋಯಿನಿಗೆ ಅಂದ್ರೆ ಬೇರೆ ಅರ್ಬಿ ಅಂದ್ರೆ ಬೇರೆ ಸೀರೆ ಉಟ್ಕೊಂಡ್ ಬಾ ಅಂತ ಹೇಳಿ ಹೀರೋ ಹೇಳ್ತಾನ್ರಿ. ಆ ಸೀರೆ ಉಟ್ಕೊಂಡ್ ಬಂದ ಬಳಿಕ ಅಲ್ಲಿ ಏನ್ ತೋರಿಸ್ತಪ್ಪ ಅಂದ್ರೆ ನಿನ್ ಜೋಡಿ ಇಷ್ಟ ಇಲ್ಲ ಅಂದ್ರೂ ಯಾಕೆ ನನ್ನ ಕಾಡಕತ್ತದಿ, ನೀ ಯಾರ ಏನ ಅಂತ ಎಲ್ಲ ಕೇಳ್ತಾರ. ಅವಾಗ ಹೀರೋ ನಾನ್ ನಿನ್ ಪ್ರೀತಿ ಮಾಡಕತ್ತ ನೀನು ಕೂಡ ನನ್ನ ಪ್ರೀತಿ ಮಾಡಬೇಕು ಅಂತ ಹೇಳಿ ಸ್ವಲ್ಪ ರೂಢ ಆಗಿ ಮಾಡ್ತಾನ್ರಿ ನಮ್ಮ ಹೀರೋ. ಅಂದ್ರೆ ಹೀರೋಯಿನಿ ಬರ್ತ್ಡೇನು ಕೂಡ ಇರ್ತೈತಿ. ಆ ಬರ್ತ್ಡೇನೂ ಕೂಡ ಅಲ್ಲೇ ಸೆಲೆಬ್ರೇಷನ್ ಮಾಡ್ತಾರ್ರಿ. ಮಾಡಿ ಆದ ಬಳಿಕ ಇನ್ ಮುಂದೆ ಏನ್ ತೋರಿಸ್ತಾರಪ್ಪ ಅಂದ್ರೆ ಬಣ್ಣ ಹೊಡೆದಿರ್ತೈತ್ರಿ. ಅಂದ್ರೆ ಮುಂದಿನ ಸಿಂದಾಗ್ರಿ ಬಣ್ಣ ಹೊಡೆದಿರ್ತೈತಿ. ಬಣ್ಣ ಹೊಡೆದ್ರೊಳಗೂ ಬಂದ ನಮ್ಮ ಹೀರೋಯಿನಿ ಬ್ಯಾಡ ಅಂದ್ರೂ ಕೂಡ ಬಣ್ಣ ಹಚ್ಚಿ ನಮ್ಮ ಹೀರೋ ಹೊಕ್ಕನ್ರಿ. ಹಿಂಗ ಬಣ್ಣ ಹಚ್ಚಿ ಹೋಗ್ಯಾನಪ್ಪ ಅಂದ್ರೆ ಹೀರೋಯಿನಿ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ ಹೆಂಗಾರ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತ ಹೇಳಿ ತನ್ನ ತಂದೆಯನ್ನು ತಗೊಂಡ ಹೋಗಿರ್ತಾಳ. ಹೋಗುವಾಗ ಮತ್ತೆ ಹೀರೋ ಅಡ್ಡ ಬಂದ ಅವ್ರನ್ನ ತಡೆದ ಇಷ್ಟ ಬಿಡ್ಕೊಂಡ್ರು ಕೆಳಗಿಳಂಗಿಲ್ಲ. ಅವಾಗ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲಿದ್ದ ಗ್ಲಾಸ್ ಕಾರ್ ಗಾಡಿ ಗ್ಲಾಸ್ ಹೊಡೆದ ಆ ಹೀರೋಯಿನಿಗೆ ಇದ್ದ ಗಾಡಿಗೆ ಬೆಂಕಿ ಹಚ್ಚಿ ಆ ಹೀರೋಯಿನ ಹೊರಗೆ ತಗೋತಾನ. ಹೊರಗೆ ತಗೊಂಡ ಸ್ವಲ್ಪ ಹೇಳ್ತಾನ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಏನು ಮಾಡಕ್ಕಾಗಂಗಿಲ್ಲ. ಅದು ಸ್ವಲ್ಪ ವಾರ್ನಿಂಗ್ ಮಾಡ್ತಾರೆ. ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಇಟ್ಟೆಲ್ಲ ಆಗೈತಿ ಅಂದ್ರೆ ಇಟ್ಟೆಲ್ಲ ನಮ್ಗೆ ಹೀರೋ ತೊಂದರೆ ಕೊಡಾಕತ್ತಾನ ಅಂತ ಗೊತ್ತಾಗತ್ತೆ. ಗೊತ್ತಾದ ಬಳಿಕ ಏನೂ ಗೊತ್ತಿರಲ್ಲ ಅವ್ರ ಗೊತ್ತಿನ ರಾತ್ರಿನ ಆ ಒಂದು ಮನಿ ಬಿಟ್ಟ ನಮ್ಮ ಹೀರೋಯಿನಿ ಆಗಿರ್ಬೋದು ಅವ್ರ ಕುಟುಂಬ ಬೇರೆ ಕಡೆ ಹೋಗಿಬಿಡ್ತೈತಿ. ಬಂದು ನಮ್ಮ ಹೀರೋ ನೋಡ್ತಾನೋ ಆದ್ರೆ ಆ ಕುಟುಂಬ ಇಲ್ಲಿ ಸಿಗಂಗಿಲ್ಲ ಅಂದ ಬಳಿಕ ಎಲ್ಲ ಕಡೆ ಹುಡುಕಾಡಕತ್ತಾನೋ ಹೀರೋ. ಹೀರೋಯಿನಿ ಈಗ ಏನ್ ಮಾಡಿರ್ತಾಳಪ್ಪ ಅಂದ್ರೆ ತನ್ನ ಅಕ್ಕ ಇರ್ತಾಳ್ರಿ. ಅಕ್ಕನ ಮನೆಗೆ ಹೋಗಿ ಹೀರೋಯಿನಿ ಇರ್ತಾಳು. ಹೆಂಗಾರಿ ಮಾಡಿ ಮುಂದೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ಆ ಏನ್ ನೋಡಾಕ್ ಬಂದಿರ್ತಾನಲ್ಲ ಹುಡುಗ ಆ ಹುಡುಗನ ಜೋಡನ ಎಂಗೇಜ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿರ್ತಾರೋ. ಅನ್ನೋದ್ರೊಳಗಾಗಿ ಈ ವಿಷಯ ನಮ್ಮ ಹೀರೋ ಗೊತ್ತಾಗತಿ. ಎಂಗೇಜ್ಮೆಂಟ್ ಮಾಡುವ ಟೈಮ್ದಾಗ ಹೋಗಿ ಆ ಎಂಗೇಜ್ಮೆಂಟ್ ಅನ್ನ ಎಲ್ಲ ಕೆಡಿಸ್ತಾನೋ. ಬಹಳಷ್ಟು ಫೈಟ್ ಸೀನ್ಗಳು ಅಥವಾ ಹೊಡೆದಾಟಗಳು ನಡೆದಿರ್ತಾವ. ಹಂಗಾಗಿ ಇಲ್ಲಿ ಏನ್ ತೋರಿಸ್ತಪ್ಪ ಅಂದ್ರೆ ಆಯಿಲ್ ಬಿಸ್ನೆಸ್ ಮಾಡೋ ಯಾರಪ್ಪ ಅಂದ್ರೆ ನಮ್ಮ ಹೀರೋ ಅಂದ್ರೆ ವಿಲನ್ ಇರ್ತಾನ್ರಿ. ಅಂದ್ರೆ ನಮ್ಗೆ ಹೀರೋ ಇದ್ದಂಗ ಆ ಹೀರೋನ ಅಂತ ನಮಗೆ ಗೊತ್ತಾಗತಿ. ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಆ ಏನ್ ಪ್ರೆಸ್ ರಿಪೋರ್ಟರ್ ಇರ್ತಾಳು ಇದನ್ನೆಲ್ಲ ನೋಡಿರ್ತಾಳು. ಅಂದ್ರೆ ಯಾವ ರೀತಿ ಒಬ್ಬ ವಿಲನ್ ಆಕಿ ಬನ್ನ ತಿರುಗಾಡಕತ್ತಾನೋ ಅನ್ನೋದೆಲ್ಲ ನೋಡಿರ್ತಾಳು. ನೋಡಿ ಆ ಹೀರೋಯಿನಿ ಗೆಳತಿನ ಕೇಳ್ತಾಳ್ರಿ ಯಾವ್ದ್ರ ಸಂಬಂಧ ಹೆಂಗ್ ಮಾಡಾಕತ್ತಾನೋ ಯಾಕೆ ಹಿಂಗ್ ಕಾಡಕತ್ತಾನೋ. ಈಗ ಹೀರೋಯಿನಿ ಗೆಳತಿ ಫ್ಲಾಶ್ ಬ್ಯಾಕ್ ಅನ್ನ ಹೇಳಕತ್ತಾನೋ. ಮೊದಲ ಈ ಒಬ್ಬ ಹೀರೋ ಈ ರೀತಿ ಇರ್ಲಿಲ್ಲ. ಅಂದ್ರೆ ಭಾಳ ಸಮಾಧಾನ ಇದ್ದ. ತನ್ನ ಕೆಲಸ ಆತು ಒಬ್ಬ ಪುರೋಹಿತರ ಮನ್ಯಾಗ ಹುಟ್ಟಿರ್ತಾನೋ. ಇವಾಗ ನಮ್ಮ ಹೀರೋ ಅಂದ್ರೆ ಕಾಲೇಜ್ ಬರ್ತಿರ್ತಾನೋ. ಸ್ವಲ್ಪ ಮೊದಲು ಏನೋ ಒಂದು ಪ್ರ್ಯಾಂಕ್ ಮಾಡ್ತಾರೋ. ಪ್ರ್ಯಾಂಕ್ ಮಾಡೋದ್ರೊಳಗ ನಮ್ಮ ಹೀರೋಯಿನಿ ಕೂಡ ಆ ಒಂದು ಪ್ರ್ಯಾಂಕ್ ಒಳಗೆ ಶಾಮಿಲ್ ಇರ್ತಾರೋ. ಅಲ್ಲಿ ಹೀರೋಯಿನ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕಾಲೇಜ್ ಒಳಗೆ ನಡೆಯುವಂಥ ಸೀನಾಗ ಇದಾಗಿರ್ತೈತಿ. ಹಂಗ ಪ್ರ್ಯಾಂಕ್ ಮಾಡ್ಕೊತ ಹೋಗಿರ್ತಾರೋ. ಅವಾಗ ಒಂದು ವಿಷಯದಾಗ ಏನೋ ಒಂದು ತಪ್ಪಾಗಿ ಹೀರೋನ ಬಡಿತಾರೆ. ಬಡದ್ರೂ ನಮ್ಮ ಹೀರೋ ಏನ್ ಮಾಡಿರ್ತಾನಪ್ಪ ಅಂದ್ರೆ ಏನು ತಲೆ ಕೆಡಿಸೋಲ್ದ ಬಡದ್ರ ಬಡಿವಾರಕ ಹೇಳಿ ಇರ್ತಾನೋ. ಆದ್ರೆ ಹೀರೋಯಿನಿಗೆ ಸ್ವಲ್ಪ ಕೆಟ್ಟ ಅನ್ಸಿ ಏನ್ ಮಾಡ್ತಾವಪ್ಪ ಅಂದ್ರೆ ಹೀರೋನ ಬೆನ್ನ ಹತ್ತಿ ಹೋಗ್ತಾರ್ರಿ. ಹಂಗ ಕಾಲೇಜಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ನಮ್ಮ ಹೀರೋಯಿನಿ ಹೋಗಿ ನಮ್ಮ ಹೀರೋಗ ನನ್ನ ಫ್ರೆಂಡ್ ಮಾಡ್ಕೋ ನಾನು ನಿನ್ ಜೋಡಿ ಇರ್ತೀನೋ ಅಂತ ಕೇಳ್ತಾಳು. ಕೇಳಿದ್ದ ಒಬ್ಬ ಆ ಹೀರೋಯಿನ್ ಇಷ್ಟಪಡೋ ಮತ್ತೊಬ್ಬ ರೋಡಿ ಇರ್ತಾನೆ. ಆ ರೋಡಿಗೆ ಇಷ್ಟ ಆಗೋದಲ್ಲ. ಹಂಗಂತೇಳಿ ಈ ಒಬ್ಬ ಹೀರೋನ ಬಡ್ಯಾಕ್ ಬರ್ತಾನ್ರಿ. ಅವಾಗ ಪ್ರ್ಯಾಂಕ್ ಐತಿ ಅಂತ ಹೇಳ್ತಾಳೆ ಹೀರೋಯಿನಿ. ಆದ್ರೂ ಅದನ್ನ ಕೇಳಂಗಿಲ್ಲ ಅಂದ ಬಳಿಕ ಹೀರೋನ ಅಲ್ಲಿ ಬಡಿತಾರ. ಬಡದ ಬಳಿಕ ಈ ಸ್ವಲ್ಪ ಹೀರೋಯಿನಿಗೆ
ಇಷ್ಟ ಆಗಂಗಿಲ್ಲ ಬಡ್ದಿದ್ದ. ಅದ್ರ ಸಂಬಂಧ ಹೀರೋನು ಅಂತ ಕ್ಷಮೆ ಕೇಳಕ್ಕೆ ಹೋಗ್ತಾಳು. ಆದ್ರೆ ಆ ಕ್ಷಮೆಗೆ ಹೀರೋ ಅಷ್ಟ ತಲೆ ಕೊಡಂಗಿಲ್ರಿ. ಬ್ಯಾಡ ಅಂತ ಹೇಳಿ ಅಲ್ಲಿ ಹೋಗಿಬಿಡ್ತಾನೆ. ಇನ್ನು ಮತ್ತೆ ಮುಂದಿನ ಸೀನ್ದಾಗ ಏನು ತೋರಿಸ್ತಾರಪ್ಪ ನಮ್ಮ ಹೀರೋಯಿನ್ ಇದ್ದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಹೀರೋಗೆ ದಿವಸ ಕಡಾಕತ್ತಾಳ. ಅಂದ್ರೆ ನಾನು ನಿನ್ನ ಪ್ರೀತಿ ಮಾಡಕತ್ತನು, ನೀ ನನ್ನ ಪ್ರೀತಿ ಮಾಡೋತನ ನಾನು ನಿನ್ನ ಬಿಡಂಗಿಲ್ಲ ಅಂತ ಹೇಳ್ತಾನೆ. ಹೀರೋ ಮೊದಲಿಗೆ ಬೇಡತಾನು. ಆದ್ರೆ ಹೀರೋಯಿನ್ ಏನು ಮಾಡಕತ್ತಪ್ಪ ಅಂದ್ರೆ ಕೈಯಾಗ ಒಂದು ಬ್ಲೇಡ್ ಇರ್ತೈತ್ರಿ. ಬ್ಲೇಡ್ರಿಂದ ತನ್ನ ಕೈ ಕೊಯ್ಕೊಳಕತ್ತಾಳು. ಕೊಯ್ಕೊಳಕತ್ತಾಳು. ಇದರಿಂದಾಗಿ ಸಿಟಿಗೆ ಹೀರೋನು ಏನು ಮಾಡ್ತಾನಪ್ಪ ಅಂದ್ರೆ ಬ್ಯಾಡ ಅಂದ್ರೂ ಹೇಳ್ತಾನೆ. ಮತ್ತೆ ತೀರಾ ಹೆಚ್ಚು ಕೈ ಕೊಯ್ಕೊಳಕತ್ತಾನೆ. ಅವಾಗ ಹೀರೋನು ಕೂಡ ಅವಳನ್ನ ಪ್ರೀತಿ ಮಾಡ್ಬೇಕಾಗತ್ತಿ. ಈ ಪ್ರೀತಿ ಮಾಡಿದ್ದ ಆ ಹೀರೋಯಿನ್ ಇಷ್ಟಪಡ್ತಿದ್ರೆ ಹುಡುಗಿ ಆಗಿ ಬರೋದಿಲ್ಲ. ಮತ್ತು ಆ ಧಮಕಿ ಹಾಕ್ತಾರು, ನೀ ಹಿಂಗರೆ ಮಾಡಿ ಆಕಿನ ಬಿಟ್ರೆ ಪಾಡತಿ, ಇಲ್ಲಾಂದ್ರೆ ನಿನ್ನ ಬಡಿತೀವ ಅಂತ ಹೇಳ್ತಾರೆ ರೌಡಿಗಳು. ಹಂಗೆ ನಮಗೆ ಮುಂದಿನ ಸಿಂದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ಹೀರೋಯಿನಿ ಮತ್ತು ಹೀರೋ ಒಂದು ಕಡೆ ಮಾತಾಡ್ಕೊಂಡು ನಿಂತಿರ್ತಾರೆ. ಅಲ್ಲಿ ನಮ್ಮ ಹೀರೋಯಿನಿಗೆ ಸ್ವಲ್ಪ 3 ಮಂದಿ ಏನೋ ಬೇಯ್ತಿರ್ತಾರೆ. ಬೇಯುವಾಗ ಅಂದ್ರೆ ಚುಡಾಯಿಸ್ತಿರ್ತಾರೆ. ಚುಡಾಯಿಸುವಾಗ ಹೀರೋಯಿನಿ ಏನೋ ಒಂದು ಪ್ರೊಟೆಕ್ಷನ್ ಕೊಡ್ತಾಳಪ್ಪ ಅಂದ್ರೆ ನಮ್ಮ ಹೀರೋಗೆ, ಹೋಗು ನಿನ್ನ ಹಿಂಗೆ ಎಷ್ಟು ಹೆದರ್ತಿಲ್ಲ ಅಷ್ಟು ಹೆದರ್ಕೊಂಡೇ ಇರ್ತಿ, ಹೋಗಿ ಅವ್ರನ್ನ ಬಡ್ದಾಗ ನೀ ಸುದ್ದಿರ್ತಿ, ಧೈರ್ಯ ಮಾಡಿ ಅವ್ರನ್ನ ಬಿಡಿಯೋಗು ಅಂತ ಹೇಳಿ ಒಂದು ಸ್ವಲ್ಪ ಧೈರ್ಯ ತುಂಬ್ತಾಳು. ಧೈರ್ಯ ತುಂಬಿದ ಬಳಿಕ ಹೀರೋನು ಏನು ಮಾಡ್ತಾನೆ ಅಂದ್ರೆ ಫಸ್ಟ್ ಬ್ಯಾಡ ಅಂದ್ರೂ ಆಮೇಲೆ ಅವ್ರನ್ನೆಲ್ಲರೂ ಹೋಗಿ ಬಡಿತಾನೆ 3 ಮಂದಿ. ಅಲ್ಲಿದ್ದ 3 ಮಂದಿ ಓಡಿ ಹೋಗಾರು. ಓಡಿ ಹೋಗ್ಬೇಕು ಹಿಂಗೆ ಬಡಿಯಾಕತ್ರಂದ್ರೆ ನೀ ಇನ್ನು ಭೂಮಿ ಮ್ಯಾಗ ಇರಕ್ಕೆ ಸಾಧ್ಯ ಆತಿ. ಹೀರೋಯಿನಿ ಇಲ್ಲಿ ಯಾಕೆ ಕೇಳ್ತಾಳೆ ಅಂದ್ರೆ ಒಟ್ಟು ಯಾರು ನಿನ್ನ ಬಡಿಯಾಕೆ ಬಂದ್ರಂದ್ರೆ ಹೋಗಿ ನೀನು ಬಡಿಯೋ ಅಂತ ಹೇಳಿ ಆ ಹೀರೋಗ ಒಂದು ಪ್ರಚೋದನೆಯನ್ನು ಕೊಡ್ತಾಳ್ರಿ ಹೀರೋಯಿನಿ. ಹಿಂಗೆ ಆದ ಬಳಿಕ ಏನು ಅವಂಗ ಅಂಜಿಕೆ ಹಾಕಿರ್ತಾನಲ್ಲ ರೌಡಿ ಒಬ್ಬ ಹೀರೋಯಿನ್ ಬಿಡತ್ತೇಳಿ, ಮತ್ತು ಅವ್ಗೆ ಅಂಜಿಕೆ ಹಾಕಕ್ಕೆ ಬಂದಾಗ ಅಲ್ಲಿ ಕೂಡ ಆ ಒಬ್ಬ ರೌಡಿನ ಬಡಿಯಾಕತ್ತಾನು. ಬಡಿಯಾಕೆ ಹತ್ತಿದ ಬಳಕ ಹಂಗೆ ಫೈಟ್ ಶುರು ಆಕತ್ರಿ. ಫೈಟ್ ಶುರುವಾಗಿ ಆ ಒಬ್ಬ ಆ ಏನು ಹೀರೋಯಿನ್ ಇಷ್ಟಪಡ್ತಿರ್ತಾನಲ್ಲ ಅವ್ರ ಅಣ್ಣ, ಅವನು ದೊಡ್ಡ ರೌಡಿ ಇರ್ತಾನೆ. ಅವ್ನು ಬಂದ ಇವನನ್ನು ಬಡಿಯಾಕೆ ಹತ್ತದ ಬಳಕ ಹಂಗೆ ಬಡದಾಟ, ಒಂದು ಸಾದಾ ಬಡದಾಟ ಇದ್ದಿದ್ದು ಹೋಗಿ ದೊಡ್ಡ ಬಡದಾಟ ಆಕತ್ರಿ. ಅದ್ರೊಳಗೆ ಮಚ್ಚು ಲಾಂಗು ಎಲ್ಲ ಬರ್ತಾವ್ರು. ಬಂದ ಬಳಕ ಈ ಒಂದು ಮಚ್ಚು ಲಾಂಗುವನ್ನು ತೊಗೊಂಡ ಹೊಡಿಬೇಕಂತ ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಮಾಡ್ಬಿಡ್ದ ಅವಾಗ ಹೀರೋ ಏನು ಮಾಡ್ತಾನಪ್ಪ ಅಂದ್ರೆ ಅದೇ ಒಂದು ಲಾಂಗ್ ತೊಗೊಂಡ ಆ ಏನು ಮೇನ್ ರೌಡಿ ಇರ್ತಾನಲ್ಲ ಆ ರೌಡಿಯ ಕೈಯನ್ನು ಕತ್ತರಿಸ್ಬಿಡ್ತಾನೆ. ಕತ್ತರಿಸಿದ ಬಳಕ ಅಲ್ಲೇ ಎಷ್ಟೋ ಜನ ಅಲ್ಲೇ ಬಿದ್ದಿರ್ತಾರೋ, ಅಂದ್ರೆ ಎಲ್ಲರೂ ಬಡ್ದಿರ್ತಾನೆ ರೀ. ಆ ಮಚ್ಚಲ್ಲೇ ಕೊಚ್ಚಿರ್ತಾನೆ. ಅವಾಗ ಪೊಲೀಸರು ಬಂದ ಆ ಒಬ್ಬ ಹೀರೋನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಪೊಲೀಸರು ಒಯ್ಯುವಾಗ ಕೂಡ ಹೀರೋಯಿನಿ ಏನೂ ಹೇಳಂಗಿಲ್ಲ. ಇಲ್ಲಿದ ಪೊಲೀಸರು ಅವನನ್ನು ಹೀರೋನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಜೈಲಿನಾಗ ತೋರಿಸ್ತಾರೆ ಒಂದು ಹೀರೋನ ಯಾವ ರೀತಿ ಬಡ್ದಿರ್ತಾರಪ್ಪ ಅಂದ್ರೆ ಅವರು ಹೀರೋಗೆ ಹೇಳಕ್ಕೆ ಬರ್ತಿರಂಗಿಲ್ಲ. ಹಿಂಗೆಲ್ಲ ಬಡ್ದ ಬಳಕ ಒಬ್ಬ ಬಂದ, ಅವನು ಡೌನ್ ಇರ್ತಾನೆ. ಬಂದ ಅಂದ್ರೆ ಅವೇನು ಕೈ ಕತ್ತಿಸಿರ್ತಾನಲ್ಲ ಅವ್ನ ವಿರುದ್ಧ ಇದ್ದವ್ ಡೌನ್ ಇರ್ತಾನೆ. ಅವ್ನು ಬಂದ ಅವನನ್ನು ಬಿಡಿಸ್ಕೊಂಡು ಹೋಗ್ತಾನು. ಬಿಡಿಸ್ಕೊಂಡು ಇಲ್ಲಿ ಏನು ಹೇಳ್ತಾನಪ್ಪ ಅಂದ್ರೆ ನೀ ಒಮ್ಮೆ ಮಚ್ಚಿ ಹಿಡ್ಕೊಂಡದಿ ಅಂದ್ರೆ ಇನ್ನು ಮ್ಯಾಗ ಕಂಟಿನ್ಯೂ ಆಗಿ ಮಚ್ಚಿ ಹಿಡಿಯಬೇಕು, ಇಲ್ಲಾಂದ್ರೆ ನೀ ಭೂಮಿ ಮ್ಯಾಗ ಬದುಕಕ್ಕೆ ಸಾಧ್ಯ ಆಗೋದಿಲ್ಲ. ಅದ್ರ ಸಂಬಂಧ ನನ್ನ ಜೋಡು ಕೊಡು, ನಿನಗೆ ಏನು ಬೇಕಾದ್ನೆಲ್ಲ ನಾವು ಕೊಡ್ತೀನಿ ಅಂತ ಹೇಳ್ತಾನು. ಆದರೆ ಹೀರೋ ಇದಕ್ಕೆಲ್ಲ ಬ್ಯಾಡ ಅಂತ ಹೇಳಿ ಹೀರೋಯಿನ್ ಅಂತ ಹೋಗ್ತಾನ್ರಿ. ಹೀರೋಯಿನ್ ಅಂತ ಹೋದ ಬಳಕ ಇಲ್ಲಿ ಏನು ತೋರಿಸ್ತಾರಂದ್ರೆ ಹೀರೋಯಿನಿ ಇವನನ್ನು ಒಬ್ಬ ರೌಡಿ ಇದೀನಿ ನಿನ್ನ ಜೋಡ ನಾ ಮಾತಾಡಂಗಿಲ್ಲ ಅಂತ ಹೇಳ್ತಾನು. ಆದ್ರೆ ನಾ ರೌಡಿಯ ಕಾರಣ ನೀನ ಅಂತ ಹೇಳ್ತಾನೆ ರೀ. ಅವಾಗ ಒಂದು ಸ್ವಲ್ಪ ಮತ್ತೆ ಹೀರೋಯಿನಿ ಒಂದು ಫೋಟೋ ತೋರಿಸ್ತಾಳು. ಫೋಟೋ ಯಾರ್ದು ಇರ್ತೈತಿಪ್ಪ ಅಂದ್ರೆ ಅವ್ರ ಆನಂದ್ ಇರ್ತೈತಿ ರೀ. ಸ್ವಲ್ಪ ಅಲ್ಲಿ ಮತ್ತೆ ಫ್ಲಾಶ್ ಬ್ಯಾಕ್ ಶುರು ಆಕತ್ರಿ. ಅಂದ್ರೆ ಹೀರೋ ಮತ್ತು ಆ ಹೀರೋಯಿನಿ ಅನ್ನ ಇಬ್ರು ದೋಸ್ತಿರ್ತಾರೆ. ದೋಸ್ತಿರಿದ್ದಾಗ ಒಂದು ಕಡೆ ಏನೋ ಫಂಕ್ಷನ್ ನಡೀತಿರ್ತೈತಿ. ಅಲ್ಲಿ ಒಬ್ಬ ಹೆಣ್ಣು ಮಗಳ ಮ್ಯಾಗ ಅತ್ಯಾಚಾರ ಆಕತಿ. ಅತ್ಯಾಚಾರ ಆಗಿದ್ದ ಹೀರೋ ಮತ್ತು ಆ ಒಬ್ಬ ಅಣ್ಣ ನೋಡಿರ್ತಾರೆ ಇಬ್ರು. ನೋಡಿದ ಬಳಿಕ ಇಲ್ಲಿ ಏನು ಮಾಡಿರ್ತಾರಪ್ಪ ಅಂದ್ರೆ ಹೀರೋನ ಬಡ್ದ ಆ ಒಬ್ಬ ಅವನ ಅಣ್ಣನ ಅತ್ಯಾಚಾರ ಮಾಡ್ಯಾನು ಅನ್ನುವಂಗ ತೋರಿಸಿರ್ತಾರೆ ರೌಡಿಗಳು. ಈಗ ಕೋರ್ಟ್ನಾಗ ಹೋಗಿ ಏನು ಮಾಡಿರ್ತಾರಪ್ಪ ಅಂದ್ರೆ ಹೀರೋ ಏನಿದ್ದಾವ ಆ ಅಣ್ಣನ ಅವಳ ಅತ್ಯಾಚಾರವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡ್ಯಾನು ಸಾಕ್ಷಿ ಹೇಳಿರ್ತಾರೆ. ಆದ್ರೆ ಮಾಡಿದ್ದು ರೌಡಿಗಳು ಇರ್ತಾರೋ. ಈ ಒಂದು ಸುಳ್ಳು ಸಾಕ್ಷಿಯನ್ನು ಹೇಳಿದ್ದಕ್ಕಾಗಿನ ಹೀರೋಯಿನಿ ಈಗ ಆ ಒಂದು ಶೇರ್ ತೀರಿಸೋದ್ರ ಸಂಬಂಧಾಗಿ ಹೀರೋನ ಕಾಲೇಜಿಗೆ ಬಂದ ಸೇರಿರ್ತಾಳು ಅಥವಾ ಕಾಲೇಜಿಗೆ ಬಂದ ಅವನನ್ನ ಪ್ರೀತಿ ಮಾಡಂಗೆ ಮಾಡಿರ್ತಾಳು ಶೇರ್ ತೀರಿಸೋದ್ರ ಸಂಬಂಧ ಇಲ್ಲಿ ನಮ್ಗೆ ಹೀರೋಯಿನಿ ಹೇಳ್ತಾಳ್ರಿ. ಆದ್ರೆ ಅಲ್ಲಿ ಏನು ಪಾಯಿಂಟ್ ಆಗಿರುತ್ತಪ್ಪ ಅಂದ್ರೆ ತನ್ನ ಫ್ಯಾಮಿಲಿಯನ್ನು ಅನ್ಸಿರ್ತಾರೆ. ನೀ ಅಕಸ್ಮಾತಾಗಿ ಸುಳ್ಳು ಹೇಳಿದಪ್ಪ ಅಂದ್ರೆ ಕರೆ ಹೇಳಿದಂದ್ರೆ ನಿನ್ನ ಫ್ಯಾಮಿಲಿ ಎಲ್ರೂ ಕೊಲ್ತಿವತ್ತ ರೌಡಿಗಳು ಧಮಕಿ ಹಾಕಿರ್ತಾರೆ ಹೀರೋಗ. ಅದ್ರ ಸಂಬಂಧ ಸುಳ್ಳು ಸಾಕ್ಷಿ ಹೇಳಿರ್ತಾನೆ. ಮಾತಿನ ಮುಂದಿನ ಸಿಂದಾಗ ಏನು ತೋರಿಸ್ತಪ್ಪ ಅಂದ್ರೆ ಹೀರೋಯಿನಿ ಹಂಗೆ ಬ್ಯಾಡ ಅಂದ್ಬಳಕ ಮನೆಗೆ ಹೋಗ್ತಾರ್ರಿ. ಆದ್ರೂ ಮನ್ಯಾಗಿಂದನೂ ಕೂಡ ಹೀರೋನ ಹೊರಗೆ ಹಾಕಿಬಿಟ್ಟಿರ್ತಾರೆ. ಆದ್ರೊಳಗೆ ಇನ್ನು ನಿರ್ವಾಹಲ್ದಾಗ ಏನು ಮಾಡ್ಬೇಕಾಗತ್ತಪ್ಪ ಅಂದ್ರೆ ಅವು ಏನು ಬೇಲ್ ಕೊಟ್ಟಿರ್ತಾನಲ್ಲ ಆ ಬೇಲ್ ಕೊಟ್ಟವಂತೆ ಹೋಗಿ ಇನ್ ಮ್ಯಾಗ ರೌಡಿ ಹಾಕನೋ ಅಂತ ಹೇಳಿ ಅಲ್ಲಿಂದ ರೌಡಿ ಆಗಿರ್ತಾನೆ ರೀ. ಇನ್ನು ಕತಿ ಮತ್ತೆ ರಿಯಲ್ ಆಗಿ ಸಿಟ್ ಆಕತ್ರಿ. ಅಂದ್ರೆ ಇಲ್ಲಿ ತನಕ ಹೇಳಿದ ಒಂದು ಫ್ಲಾಶ್ ಬ್ಯಾಕ್ ಆಗಿರ್ತೈತಿ ರೀ. ಪ್ರೆಸ್ ರಿಪೋರ್ಟರ್ಗೆ ಆ ಒಬ್ಬ ಹೀರೋಯಿನಿಯ ಗೆಳತಿ ಎಲ್ಲ ಹೇಳ್ತಿರ್ತಾಳೆ. ಮುಂದಿನ ಸಿಂದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ನಮ್ಮ ಹೀರೋಯಿನಿ ನಾ ನಿನ್ನ ಪ್ರೀತಿ ಒಪ್ಕೋತಂತ ಹೇಳಿ ಎಲ್ಲ ಕಡೆ ಮಾತಾಡಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಪ್ಕೊಂಡು ನಿಂತಾಗ ಚಾಕು ಇರ್ತೈತಿ. ಚಾಕು ತಂದಿರ್ತಾಳೆ. ಅವ್ನು ಹೆಂಗಾರೆ ಮಾಡಿ ಕೊಲ್ಬೇಕಂತ ಹೇಳಿ ಆ ಚಾಕುವನ್ನು ಹಾಕಿಬಿಡ್ತಾಳು ಹೊಟ್ಯಾಗ ಹೀರೋ ಅಲ್ಲೇ ಬಿದ್ದ ಬಳಕ ಆಕಿ ಓಡಿ ಹೋಗ್ತಾಳು. ಆದ್ರೂ ಆ ಒಬ್ಬ ರೌಡಿ ಅಂದ್ರೆ ಆ ಹೀರೋನ ಜೋಡಿ ಏನಿರ್ತಾರಲ್ಲ ಅವ್ರು ಬಂದು ಅವನನ್ನು ಕಾಪಾಡ್ತಾರೆ. ಕಾಪಾಡಿ ದವಾಖಾನಿಗೆ ಹಾಕ್ತಾರಲ್ಲ. ಹೀರೋಗ ಚಾಕು ಹಾಕಿರ್ತಾರೆ. ಚಾಕು ಹಾಕಿ ಓಡಿ ಹೋಗಿರ್ತಾಳು ಹೀರೋಯಿನ್. ಆದ್ರೂ ಹೀರೋ ಹೊಳ್ಳಿ ಬರ್ತಾಳು. ಅಂದ್ರೆ ನಾ ಹಿಂಗೆ ಚಾಕು ಹಾಕಿನ ಅಂತೇಳಿ ಪ್ರೆಸ್ ರಿಪೋರ್ಟರ್ ಮುಂದೆ ಹೇಳ್ಕೊತ ಕೂತಿರ್ತಾಳೆ ರೀ. ಅವಾಗ ಬಂದು ಹೀರೋ ಅವಳು ಬಡಿಬೇಕಂತ ನೋಡ್ತಾನೆ. ಅವಾಗ ಪ್ರೆಸ್ ರಿಪೋರ್ಟರ್ ಏನು ಮಾಡ್ತಾವಪ್ಪ ಅಂದ್ರೆ ಹೀರೋಗ ನೀ ಹಿಂಗೆ ಮಾಡ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಂತ ಬೈತಾಳು. ಅವಾಗ ಸಿಟ್ಟಿಗೆ ಹೀರೋ ಏನು ಮಾಡ್ತಾನಪ್ಪ ಅವಳನ್ನ ಹೇಳ್ಕೊಂಡು ಒಂದು ರೂಮ್ನಾಗ ಹೋಗಿ ಅಲ್ಲಿ ನಮಗೆ ತೋರಿಸೋದು ಏನಪ್ಪ ಅಂದ್ರೆ ಆಕಿ ಮೇಲೆ ಅತ್ಯಾಚಾರ ಮಾಡತ್ತಾನ ಅಂತೇಳಿ ಇನ್ನು ತೋರಿಸ್ತಾರೆ. ತೋರಿಸಿ ಅತ್ಯಾಚಾರ ಮಾಡಿ ಹೊರಗೆ ಬಂದ ಮೂಲಕ ಹೀರೋಯಿನಿಗೆ ಏನು ಹೇಳ್ತಾನಪ್ಪ ಅಂದ್ರೆ ಇನ್ನು ಮ್ಯಾಗ ನೀ ಅಕಸ್ಮಾತಾಗಿ ಎಲ್ಲರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಂದ್ರೆ ನಿನಗೂ ಹಿಂಗೆ ಮಾಡುತ್ತೆ ಅಂತ ಹೇಳಿ ಅಲ್ಲಿದೆ ಹೋಗಿಬಿಡ್ತಾರೆ ರೀ. ಅವಾಗ ಹೀರೋಯಿನಿ ಏನು ಮಾಡ್ತಾವಪ್ಪ ಅಂದ್ರೆ ನಾ ಕಂಪ್ಲೇಂಟ್ ಕೊಡ್ತಾನೆ ನಡಿ ಅಂತ ಹೇಳಿ ನಾ ಸಾಕ್ಷಿ ಹೇಳ್ತಾನೋ ಇವು ಅತ್ಯಾಚಾರ ಮಾಡಿ ಅಂತೇಳಿ ಹೀರೋಯಿನ್ ಕರ್ಕೊಂಡು ಹೋಗಕ್ಕೆ ಸಜ್ಜ ಆದ ಮೂಲಕ ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ತನ್ನ ಅಕ್ಕನ ಗಂಡನ ಮತ್ತು ತನ್ನ ಅಕ್ಕನ ಮಗನನ್ನು ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಚೀಟಿ ಕೊಟ್ಟು ಹೋಗ್ತಾರೆ.
ಚೀಟಿ ಒಳಗೆ ಏನು ಬರ್ದಿರ್ತೈತಿ ಅಂದರೆ, ನೀವು ಅಕಸ್ಮಾತ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ನಿನ್ನ ಅಕ್ಕನ ಮಗನ ಅಥವಾ ಅಕ್ಕನ ಗಂಡನ ಇಬ್ಬರನ್ನು ಕೊಲ್ತೀವಿ ಅಂತ ಹೇಳಿ ಬರ್ದಿರ್ತಾವೆ. ಅದ್ರ ಸಂಬಂಧ ಹೀರೋಯಿನ್ ಏನು ಮಾಡ್ತಾರಪ್ಪ ಅಂದ್ರೆ ಅಕ್ಕಿ ಸಲುವಾಗಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಲ್ದ, ನನ್ನ ಫ್ಯಾಮಿಲಿ ನನಗೆ ಮುಖ್ಯ ಐತಿ, ನಾ ಕಂಪ್ಲೇಂಟ್ ಕೊಡಕ್ಕೆ ಹೋಗೋದಿಲ್ಲ ಬರೋದಿಲ್ಲ ಅಂತ ಹೇಳಿ ಮನೆ ಒಳಗೆ ಹೋಗಿ ಬರ್ತಾಳೆ ರೀ ಹೀರೋಯಿನಿ. ಮತ್ತು ಹೀರೋ ತನ್ನ ಹುಡುಗನ ಅಥವಾ ತನ್ನ ಅಕ್ಕನ ಗಂಡ, ಆ ಹೀರೋಯಿನಿ ಅಕ್ಕನ ಗಂಡನ ತೊಗೊಂಡು ಬರ್ತಾನೆ ರೀ. ಅಂದ್ರೆ ಅವತ್ತು ಕೂಡ ನನಗೂ ಹಿಂಗೆ ಆಯ್ತು. ಎಷ್ಟೋ ಮಂದಿ ರೌಡಿಗಳು ಬಂದ ನನ್ನನ್ನು ನಮ್ಮ ಮನೆಯವ್ರನ್ನ ಕೊಲ್ತನ ಅಂತ ಹೇಳಿದ್ರು. ಅದ್ರ ಸಲುವಾಗಿ ಅವತ್ತು ನಾನು ನಿಮ್ಮ ನನ್ನ ವಿರುದ್ಧ ಸಾಕ್ಷಿ ಹೇಳ್ಬೇಕಾಗಿತ್ತು. ಅದಕ್ಕೆ ಹೇಳಿ ಅಕಸ್ಮಾತ್ ಇವತ್ತು ನೀನು ಮಾಡಿದ್ದ ಅದ ಐತ್ಲ ಅಂತ ಹೀರೋಯಿನಿಗೆ ಹೇಳ್ತಾನೆ ರೀ. ಹೀಗೆ ಮತ್ತೊಂದು ಏನು ತೋರಿಸ್ತಾರಪ್ಪ ಅಂದ್ರೆ, ಅಲ್ಲಿ ಒಳಗೆ ಏನು ಪ್ರೆಸ್ ರಿಪೋರ್ಟರ್ನ ಹೋಗಿ ಅತ್ಯಾಚಾರ ಮಾಡಕ್ಕೆ ಏನು ಹೋಗಿರ್ತಾನಂತೆ ಏನು ತೋರಿಸಿರ್ತಾರೆ ನಮ್ಮ ಹೀರೋಗೂ ತೋರಿಸಿರ್ತಾರೋ, ಅಲ್ಲಿ ಪ್ರೆಸ್ ರಿಪೋರ್ಟರ್ ಇದ್ದಿದ್ದು ಏನು ಹೇಳ್ತಾರೆ ಅಂದರೆ ಒಳಗೆಲ್ಲ ಇದ್ದಿದ್ದು ಘಟನೆ ಹೇಳ್ತಾಳೆ. ಅಂದ್ರೆ ನಾನು ಹಿಂಗೆ ಮಾಡಂಗಿಲ್ಲ, ಅತ್ಯಾಚಾರ ಮಾಡಿರಂಗಿಲ್ಲ ರೀ. ಆಕಿನ ಹೀರೋಯಿನಿ ಒಂದು ಸ್ವಲ್ಪ ನಾಟಕ ಮಾಡೋಣ ಈ ರೀತಿ ನಾಟಕ ಮಾಡಿರ್ತಾಳೆ. ಪ್ರೆಸ್ ರಿಪೋರ್ಟರ್ ಒಂದು ಸ್ವಲ್ಪ ನಾಟಕ ಮಾಡೋಣ ಈ ರೀತಿ ನಾಟಕ ಮಾಡಿರ್ತಾರೆ. ಅಂದ್ರೆ ನನ್ನ ಮ್ಯಾಗ ಅತ್ಯಾಚಾರ ಆಗೈತಿ ಅನ್ನುವಂಗೆ ನಾಟಕ ಮಾಡಿರ್ತಾಳೆ ರೀ ಆ ಒಬ್ಬ ಪ್ರೆಸ್ ರಿಪೋರ್ಟರ್. ನನ್ನ ಮ್ಯಾಗ ಅತ್ಯಾಚಾರ ಮಾಡಿಲ್ಲ ಅಂತ ಹೇಳೋಣ ಏನೇನು ಮಾಡ್ತಪ್ಪ ಅಂದ್ರೆ ಹೀರೋಯಿನಿಗೂ ಸ್ವಲ್ಪ ಅವನ ಮ್ಯಾಗ ಪ್ರೀತಿ ಹುಟ್ಟಾಕತ್ತದ್ರಿ. ಅಂದ್ರೆ ಇದ್ರ ಸಂಬಂಧ ಅವನು ಏನು ತಪ್ಪಿದ್ದಿಲ್ಲ ಅನ್ನೋದು ಸ್ವಲ್ಪ ಆಕಿಗೂ ಸ್ವಲ್ಪ ಅರಿವಾಗಕತ್ತದ್ರಿ. ಮುಂದಿನ ಸಿಂದಾಗ ಏನು ತೋರಿಸ್ತಾರಪ್ಪ ಅಂದ್ರೆ, ಅದನ್ನೆಲ್ಲ ತಪ್ಪು ಅರಿವಾಗಿದ್ದು ಹೀರೋಯಿನ್ ಏನು ಮಾಡ್ತಾಳಪ್ಪ ಅಂದ್ರೆ, ನಾನು ನಿನ್ನ ಪ್ರೀತಿ ಮಾಡ್ತಾನು ನೀನ ಬೇಕಂತೇಳಿ ಮತ್ತು ಹೀರೋನ್ ಬೆನ್ನು ಹತ್ತಕತ್ತಾಳು. ಆದ್ರೆ ಹೀರೋನ ಯಾವಾಗ ಸಾಯ್ತು ನನಗೆ ಗೊತ್ತಿಲ್ಲ, ನನಗೆ ರೌಡಿ ಅದನ್ನ ನನ್ನ ಮದುವೆ ನನಗೆ ಮರೆತು ಬಿಡು ಅಂತೇಳಿ ಅತ್ತಾನ್ರಿ. ಆದ್ರೂ ಹೀರೋಯಿನಿ ಕೇಳಂಗಿಲ್ಲ. ಹೀರೋಯಿನಿ ನೀ ರೌಡಿ ಬಿಡುತ್ತಾನ ಅಂದ್ರೆ ರೌಡಿಸಮ್ ಬಿಡುತ್ತಾನ, ನಾ ಊಟ ಬಿಡ್ತಾನೆ ಅಂತ ಹೇಳ್ಬಿಡ್ತಾಳು. ಒಟ್ಟು ಊಟ ಮಾಡಕ್ಕೆ ಹತ್ತಂಗಿಲ್ಲ. ಆದ್ರೂ ಊಟ ಮಾಡತ್ತೆ ಹೇಳ್ತಾನು. ಆದ್ರೆ ಹೀರೋಯಿನಿ ಊಟ ಮಾಡಕ್ಕೆ ಹೋಗಂಗಿಲ್ಲ. ಹಿಂಗೆ ಅವ್ನ ಮ್ಯಾಗ ಮತ್ತೆ ಅಟ್ಯಾಕ್ ಆಗಿರ್ತೈತಿ ರೀ. ಆ ಅಟ್ಯಾಕ್ದಿಂದ ಉಳಿತಿರ್ತಾವೆ. ಒಂದು ದವಾಖಾನೆ ಸೀನ್ ತೋರಿಸ್ತಾರೆ. ದವಾಖಾನೆ ಒಳಗೆ ಹೀರೋಯಿನಿ ಆರಾಮ ಇಲ್ಲದೆ ಮಾಡ್ಕೊಂಡಿರ್ತಾರೆ. ಅಂದ್ರೆ ಊಟ ಬಿಟ್ಟಿದ್ದಕ್ಕೆ ಸ್ವಲ್ಪ ಅಸ್ವಸ್ಥೆ ಆಗಿರ್ತಾಳೆ ಅಂತ ನಮಗೆ ತೋರಿಸ್ತಾರೆ. ತೋರಿಸಿದ ಬಳಿಕ ಆ ಹೀರೋ ಅಲ್ಲಿ ಬರ್ತಾನೆ ರೀ. ಬಂದ ಏನು ಕೇಳಕ್ಕೆ ಹೋಗ್ಕಾನು. ಆದ್ರೆ ಊಟ ಮಾಡಕ್ಕೆ ಹೇಳಕ್ಕೆ ಹೋಗ್ಕಾನು. ಆದ್ರೆ ಏನು ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ರೌಡಿಗಳ ಅಟ್ಯಾಕ್ ಹಾಕತ್ರಿ. ಅಲ್ಲಿ ರೌಡಿಗಳ ಅಟ್ಯಾಕ್ ಆದ ಬಳಿಕ ಹೀರೋನ ಏನು ಮಾಡಿರ್ತಾರಪ್ಪ ಅಂದ್ರೆ ಹೀರೋಯಿನಿ ಅವನನ್ನ ಪಚ್ಚಂಗೆ ಹಿಡ್ಕೊಂಡು ಕೂತಿರ್ತಾವೆ. ಅಂದ್ರೆ ನೀ ಯಾವುದೇ ರೀತಿಯಾಗಿ ಅವ್ರು ಕೂಡ ಬಡದಾಟಕ್ಕೆ ಹೋಗಬೇಡ, ನಾವು ಇಲ್ಲೇ ಕೊಂಡ್ರು ಏನಾಕತ್ತೆ ಅಲ್ಲಿ ಸತ್ರು ಇಲ್ಲೇ ಸೈನೋ ಅಂತ ಹೇಳ್ತಾರೆ. ದವಾಖಾನೆಗೆ ಅಟ್ಯಾಕ್ ಆಗಿದ್ದು ತೋರಿಸಿದ ಬಳಿಕ ಇಲ್ಲಿ ಏನು ನಾವು ತೋರಿಸ್ತಾರಪ್ಪ ಅಂದ್ರೆ 4 ಅಥವಾ 5 ಜನ ಇರ್ತಾರೆ. ಪುಸ್ತಕ ಓದ್ಕೋತ ಕೂತಿರ್ತಾರೆ. ಅವರು ಪುಸ್ತಕ ಓದಿದ್ದು ಲಾಸ್ಟ್ ಕೆಲವು ಪಾನಗಳು ಹರಿದಿರ್ತಾವೆ. ಇಷ್ಟುವರೆಗೂ ಪುಸ್ತಕ ಓದಿದ್ದು ಅಂತ ಹೇಳಿ ನಮಗೆ ಗೊತ್ತಾಕತ್ರಿ ಅವಾಗ. ಅಂದ್ರೆ ಆ ಪುಸ್ತಕ ನಾವು ಓದೋರು ಯಾರು ಇದ್ರಂದ್ರೆ ಆ ಟೈಮ್ದಾಗ ಪಾರ್ಟ್ ಮಾಡಿದವರು ರಿಯಲ್ ಡಾನ್ಗಳು ಎಲ್ಲರೂ ಇರ್ಬೋದ್ರಿ. ಆ ಪುಸ್ತಕನ ಹುಡುಕಿ ಹೇಳ್ಬೇಕಂತ ಹೇಳಿ ಏನು ಮಾಡ್ತಪ್ಪ ಅಂದ್ರೆ ಆ ಒಬ್ಬ ಪ್ರೆಸ್ ರಿಪೋರ್ಟರ್ ಏನಿರ್ತಾಳ ಅಲ್ಲಿ ಹೋಗ್ರಿ. ಏನಾತ್ರಿ ಕೊನೆಗೆ ಅಲ್ಲಿ ಅಟ್ಯಾಕ್ ದವಾಖಾನೆಗೆ ಅಟ್ಯಾಕ್ ಆಯ್ತು. ಅಟ್ಯಾಕ್ ಆಗಬೇಕು ಮುಂದಿನ ಪಾನ ಇಲ್ಲ, ಏನಾಗೈತಿ ಹೆಂಗಾಯ್ತು ಏನಾಯ್ತು ಕೇಳ್ತಾರೋ. ಅವಾಗ ಆ ಪ್ರೆಸ್ ರಿಪೋರ್ಟರ್ ಇದ್ದಕ್ಕಿ ಒಂದು ಜಾಗ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ಅಲ್ಲಿ ಉಳ್ಕಿದ ಕಥೆಯನ್ನು ಹೇಳಕತ್ತಾರ. ಅಂದ್ರೆ ಮತ್ತೆ ನಮ್ಗೆ ಆ ಒಂದು ಎಂಡ್ ಆ ದವಾಖಾನೆಗೆ ಏನು ಸೀನ್ ಆಗಿರುತ್ತಲ್ಲ ಇಲ್ಲಿ ಮತ್ತೆ ನಮ್ಗೆ ತೋರ್ಸಕತ್ತಾರ. ಏನು ತೋರಿಸ್ತಾರಪ್ಪ ಅಂದ್ರೆ ಅಟ್ಯಾಕ್ ಆಗತ್ತೆ. ಅಟ್ಯಾಕ್ ಆಗ್ಬೇಕು ಫಸ್ಟ್ಗೆ ಎಷ್ಟು ಬ್ಯಾಡ ಅಂದ್ರೂ ಕೇಳಂಗಿಲ್ಲ. ಹೀರೋನ ಬಿಟ್ಟು ಎಲ್ಲಿ ಹೋಗಿರಂಗಿಲ್ಲ. ಅಲ್ಲಿ ಅವನನ್ನು ರಕ್ಷಣೆ ಮಾಡೋಕೆ ಹೀರೋನ ಕಡೆ ಇದ್ದವ್ರು ತುಸ್ಕೊಂಡಿರ್ತಾರೆ. ಆದರೆ ಹೀರೋನು ಹೋದಂದ್ರೆ ಬಡದಾಡಕ್ಕೆ ಪಾಡಕತ್ತೆ ಅಂದಿರ್ತಾರೋ. ಆದ್ರೂ ಕೂಡ ಹೀರೋಯಿನಿ ಬಿಡಂಗಿಲ್ಲ ರೀ. ಬಿಡಲ್ಲ ಅಂದ ಬಳಿಕ ಹೀರೋ ಅಲ್ಲೇ ಕೂತಿರ್ತಾನೆ. ಒಂದು ಸ್ವಲ್ಪ ಏನೋ ಮಾತಾಡ್ತಾರೋ. ಆದ್ರೂ ಮತ್ತೆ ಒಂದು ಸಲ ಶಾಂತಾಗಿ ಮತ್ತು ಬ್ಯಾಡ ಅಂತ ಹೀರೋ ಹೇಳ್ತಾನೆ ರೀ. ನಾ ಇನ್ಮ್ಯಾಗ ಹೀರೋ ರೌಡಿಸಮ್ ಬಿಡ ಅದನ್ನು ಹೋರಿ ಅಂತ ಹೇಳ್ತಾನೆ. ಆದರೂ ಒಂದೇ ಸಲ ಬಿಡಂಗಿಲ್ಲ. ಮತ್ತೆ ಎಲ್ಲರೂ ಕೂಡ ಬಡದಾಡಕತ್ತಾರೋ. ಬಡದಾಡಿ ಹಂಗೆ ಒಂದು ಸ್ವಲ್ಪ ಏನೋ ಹತ್ಯೆ ಆಗ್ಬಿಡ್ದು ಏನಾಕೈತಪ್ಪ ಅಂದ್ರೆ ಹೀರೋನ ಕಾಲಿಗೆ ಮಚ್ಚಿದಿಂದ ಒಬ್ಬ ಹಾಕ್ತಾನೆ. ಹಂಗೆ ಹೀರೋಯಿನಿಗೆ ಒಂದು ಆಸಿಡನ್ನು ಸ್ವಲ್ಪ ಕುತ್ತಿಗೆ ಅಂತಕ್ಕ ಆಸಿಡನ್ನು ಹಾಕ್ತಾರೆ. ಹೀರೋ ಮತ್ತೊಮ್ಮೆ ಬಾಯ್ ಮಾಡಿ ಏನು ಹೇಳ್ತಾನಪ್ಪ ಅಂದ್ರೆ ಇನ್ನು ಮ್ಯಾಗ ನಾ ರೌಡಿಸಮ್ ಬಿಡ್ತಾನೆ, ಏನೇ ಇದ್ರೆ ಬಂದು ಇನ್ನು ಕೊಲಾರ ಇದ್ರೆ ಕೊಲ್ರಿ ಅಂತ ಹೇಳ್ತಾನೆ. ಅದರಿಂದ ಮನಸ್ಸು ಪರಿವರ್ತನೆ ಆಗಿ ಏನು ಮಾಡ್ತಾರಪ್ಪ ಅಂದ್ರೆ ಹೀರೋ ಆ ರೌಡಿನ ಹಂಗೆ ಅಂದ್ಬೇಕು ಮನಸ್ಸು ಪರಿವರ್ತನೆ ಆಗಿ ಉಳಿದವ್ರ ರೌಡಿಗಳೆಲ್ಲ ಏನು ಮಾಡ್ತಾರೋ ಅಲ್ಲಿಂದ ಅವನನ್ನು ಬಿಟ್ಟು ಹೋಗಿಬಿಡ್ತಾರೆ. ಹೋಗಿಬಿಟ್ಟು ಬಳಕ ಇನ್ನು ಮತ್ತೆ ರಿಯಲ್ ಆಗಿ ಎಲ್ಲಿ ಬರ್ತೈತಪ್ಪ ಅಂದ್ರೆ ಸೀನ್ ಆ ಏನು ಪ್ರೆಸ್ ರಿಪೋರ್ಟರ್ ಹೋಗಿ ಕರ್ಕೊಂಡು ಏನು ಕೂತಿರ್ತಾರಿಲ್ಲ ಆ ಒಂದು ಜಾಗದಾಗ ಅಲ್ಲಿ ಬರ್ತೈತಿ ಸೀನ್. ಮುಂದಿನ ಸೀನಾಗಿ ಈ ಕಡೆ ಸೀನ್ ಇಲ್ಲಿ ಶಿಫ್ಟ್ ಆಗ್ಬೇಕು. ಮುಂದೆ ಒಂದು ಗಾಡಿ ಬಂದು ಇಳಿತೈತಿ. ಅಂದ್ರೆ ಆಟೋ ಬಂದು ಬರ್ತೈತ್ರಿ. ಆಟೋದಾಗಿಂದ ಹೀರೋಯಿನಿ ಮತ್ತು ಆ ಹೀರೋ ಇಬ್ಬರು ಕೂಡ ಇಳಿತಾರೋ. ಅಂದ್ರೆ ಹೀರೋಯಿನಿಗೆ ಸ್ವಲ್ಪ ಕುತ್ತಿಗೆ ಅಂತ ಸುಟ್ಟಿದ ಗಾಯ ಇರ್ತೈತಿ. ಹಂಗೆ ಹೀರೋಗ ಕಾಲಿಗೆ ಅಂದ್ರೆ ಪೆಟ್ಟಾಗಿರ್ತೈತಿ. ಅಂದ್ರೆ ಕಾಲಿಗೆ ಸ್ವಲ್ಪ ಪೆಟ್ಟಾದ ಬಳಿಕ ಕಾಲು ನಡ್ಯಾಕೆ ಹಾಕಿರಂಗಿಲ್ಲ. ಹಂಗೆ ಅಲ್ಲಿ ತೋರಿಸ್ತಾರೋ. ತೋರಿಸಿ ಅಂಥ ದೊಡ್ಡ ರೌಡಿ ಇದ್ದವ ಇವತ್ತು ಸಾದಾ ಒಂದು ಹೋಟೆಲ್ ನಡೆಸಿರ್ತಾನೆ. ಅಂದರೆ ಖಾನಾವಳಿ ನಡೆಸಿರ್ತಾನೆ. ಆ ಖಾನಾವಳಿ ನಡೆಸೋದನ್ನು ನೋಡ್ಕೊಂಡಂತ ಡಾನ್ಗಳು ಏನು ಮಾಡ್ತಾರಪ್ಪ ಅಂದ್ರೆ ಎಂತೆಂಥವ್ರು ರೌಡಿಗಳಿದ್ದವರು ಬದಲಾಗ್ಯಾರ. ಅಂದ್ರೆ ನಾವು ಕೂಡ ಬದಲಾಕಿವು, ಇನ್ಮ್ಯಾಗ ರೌಡಿಸಮ್ ಸಾಕು ಅಂತ ಹೇಳಿ ಎಲ್ಲರೂ ಕೂಡ ರೌಡಿಸಮ್ ಬಿಡ್ತಾರೆ. ಬಿಟ್ಟು ಬಳಕ ಇಲ್ಲಿಗೆ ಮೂವಿ ಎಂಡ್ ಹಾಕತ್ರಿ. ಇನ್ನೂ ಹಲವಾರು ಕಥೆ ಒಳಗಿದ್ದು ರೀ. ಅಂದ್ರೆ ಹಾಡುಗಳಾಗಿರ್ಬೋದು, ಫೈಟ್ ಸೀನ್ ಆಗಿರ್ಬೋದು ಇರ್ದು ರೀ. ಅದರ ಸಂಕ್ಷಿಪ್ತ ಕಥೆಯನ್ನು ಹೇಳಕ್ಕೆ ಪ್ರಯತ್ನ ಮಾಡೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ರವಿವಾರ ಮತ್ತು 9 ಗಂಟೆಗೆ ಮತ್ತೊಂದು ಮೂವಿಯ ಜೊತೆಗೆ ಹಾಜರಿರ್ತಾನೆ. ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ಕೊತ ಎಲ್ರಿಗೂ ಧನ್ಯವಾದ.